ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾಯಿ ಮಾತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೇಳಲಿಕ್ಕೆ ಬಂದಿರೋ ವಿಷಯ ಏನಂದರೆ, ನನ್ನ ಬೇಬಿ ಬಾಯ್ದು ಕಂಪ್ಲೀಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಫ್ರಮ್ ಅರ್ಲಿ ಪ್ರೆಗ್ನೆನ್ಸಿ ಟು 9th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗಿದ್ದ ಸಿಮ್ಟಮ್ಸ್ ಎಲ್ಲ ಹೇಳ್ತೀನಿ. ಮತ್ತು ಇದು ಬಂದು ನಂದು ಅರ್ಲಿ ಸ್ಕ್ಯಾನಿಂಗ್ ರಿಪೋರ್ಟು. ನಂದು ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಬಂದು 26 ಸೆಪ್ಟೆಂಬರ್ 23. ನಾನು ಹೋಗಿದ್ದು November 2, ಅಂದರೆ 5 ವೀಕ್ಸ್ಗೆ ನಾನು ಸ್ಕ್ಯಾನಿಂಗ್ ಹೋಗಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ G4A3 ಅಂತ ಇದೆ. G4 ಅಂದರೆ ಗೆಸ್ಟೇಷನ್ 4, A3 ಅಬಾರ್ಷನ್ಸ್ 3. ಅದ್ರ ನೆಕ್ಸ್ಟು ನನ್ನ ಮಿಸ್ಕ್ಯಾರೇಜ್ ಸ್ಟೋರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ತಿಳ್ಕೊಬೋದು ಎಲ್ಲೆಲ್ಲಿಂದ ನನ್ನ ವಿಡಿಯೋ ಎಲ್ಲೆಲ್ಲರಿಗೂ ರೀಚ್ ಆಗಿದೆ ಅಂತ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇದು ಬಂದು ನಂದು ಅರ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ತಾ ಇರ್ಬೋದು. ಅರ್ಲಿ ಸ್ಕ್ಯಾನಿಂಗ್ ಅಂದರೆ 5 ವಾರ ಆಯ್ತು ಅಷ್ಟೆ. ಅದರಿಂದ ಏನು ಅಲ್ಲಿ ಬೇಬಿ ಡೆವಲಪ್ಮೆಂಟ್ ಅಷ್ಟಿರಲ್ಲ. ಸೊ ಜಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಕೊಡ್ತಾರೆ. ಅವಾಗ ಹೋದಾಗ ಬಿಕಾಸ್ ನನಗೆ 3 ಅಬಾರ್ಷನ್ಸ್ ಆಗಿರೋದ್ರಿಂದ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕನ್ಫರ್ಮ್ ಆದ ತಕ್ಷಣ ಹೋಗಿದ್ದೆ. ಸೊ ನೋಡ್ಬೋದು ಮೆಟರ್ನಲ್ ಆರ್ಗನ್ಸ್ ಎಲ್ಲ ಜಸ್ಟ್ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ವೆರಿ ಅರ್ಲಿ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಷ್ಟೇ. ಅದಿನ್ನೂ ಬೇಬಿ ಡೆವಲಪ್ಮೆಂಟ್ ಏನೂ ಇರಲಿಲ್ಲ, ಜಸ್ಟ್ ಎಂಬ್ರಿಯೋ ಫಾರ್ಮಲ್ಲಿ ಇರುತ್ತೆ ಬೇಬಿ. ವೆರಿ ಅರ್ಲಿ ಪ್ರೆಗ್ನೆನ್ಸಿ, ಸಜೆಸ್ಟೆಡ್ ವಯಬಿಲಿಟಿ ಸ್ಕ್ಯಾನ್ ಆಫ್ಟರ್ 2 ವೀಕ್ಸ್ ಅಂತ ಹೇಳಿ ಆಫ್ಟರ್ 2 ವೀಕ್ಸ್ ಬರೋಕ್ಕೆ ಹೇಳಿದ್ರು. ಇದು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ನೋಡ್ಕೋಬೋದು. ಹಾಯ್ ಫ್ರೆಂಡ್ಸ್, ಇದು ನನ್ನ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟು. ನೋಡ್ಬೋದು 6th ವೀಕಲ್ಲಿ ಹೋದಾಗ 6 weeks 5 days ಆಗಿತ್ತು. ಅಂದರೆ ಬಿಫೋರ್ ನನ್ನದು ಅರ್ಲಿ ಪ್ರೆಗ್ನೆನ್ಸಿ ಆಗಿತ್ತು, ಯಾಕಂದರೆ ಅದು ಇನ್ನೂ ಹಾರ್ಟ್ ಬೀಟ್ ಏನು ಬಂದಿಲ್ಲ. ಈ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿತ್ತು. ಇಲ್ಲಿ ಯಾವುದೇ ಏನು ಪ್ರಾಬ್ಲಮ್ ಇರಲಿಲ್ಲ. ಬಿಕಾಸ್ ಏನಕ್ಕೆ ಹೋಗ್ಬೇಕಂದ್ರೆ ಇದು ನಮಗೆ ಒಳ್ಳೆಯದು, ಯಾಕಂದರೆ ಸರ್ವಿಕ್ಸಲ್ಲಿ ಏನಾದರೂ ಲೆಂತ್ ಏನಾದರೂ ಕಮ್ಮಿ ಇದ್ದರೆ ಅದೆಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾವು 3 monthsಗೆಲ್ಲ ಬಿದ್ಮೇಲೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ಇದೆಲ್ಲ ನಾರ್ಮಲ್ ಇತ್ತು. ಸೊ ನನಗೆ ಮಿಸ್ಕ್ಯಾರೇಜಸ್ ಬೇರೆ ಆಗಿರೋದ್ರಿಂದ ನಾನು ಕರೆಕ್ಟ್ ಟೈಮ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೆ. ಇದರಲ್ಲಿ ನೋಡ್ಬೋದು ಫೀಟಲ್ ಲೆಂತ್ ಬಂದು 3.3 mm ಇತ್ತು. ಅದ್ರ ಅಲ್ಟ್ರಾಸೌಂಡ್ ಪ್ರಕಾರ ಇದ್ರ ಲೆಂತ್ ವೈಸ್ ಬಂದು 6 weeks ಆಗಿತ್ತು. ನಂದು ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ವೈಸು 6 weeks 5 days ಆಗಿತ್ತು. ಇದು ನಂದು ಲಾಸ್ಟ್ ಪೀರಿಯಡ್ ಡೇಟು. ಸೊ ನೋಡ್ಬೋದು ಇಲ್ಲಿ ಇದ್ರಲ್ಲಿ ಹೇಳಿದ್ದಾರೆ ಅಲ್ಟ್ರಾಸೌಂಡ್ ವೈಸು EDD ಬಂದು 7th July 2024. ಇದೆಲ್ಲ ನಾರ್ಮಲ್ ಆಗಿದೆ. ಇದು ಬಂದು ನನ್ನ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್. ಇದು ಬಂದು ನನ್ನ 3rd ಸ್ಕ್ಯಾನಿಂಗ್ ರಿಪೋರ್ಟು. ಇದೇನು ಅವಶ್ಯಕತೆ ಇರಲಿಲ್ಲ, ಎಲ್ರಿಗೂ ಇದೇನು ಅವಶ್ಯಕತೆ ಇಲ್ಲ. ನನಗೆ ಅಂದರೆ ಮಿಸ್ಕ್ಯಾರೇಜಸ್ ಆಗಿದ್ದರಿಂದ ಸ್ವಲ್ಪ ಹೊಟ್ಟೆನೋ ಬಂತು. ಸೊ ಏನಾದರೂ ಪ್ರಾಬ್ಲಮ್ ಇದೆಯೇನೋ ಅಂತ ಚೆಕ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಆಗಿತ್ತು. ಇದರಲ್ಲಿ ಏನೇನು ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್ ಎವ್ರಿಥಿಂಗ್ ಈಸ್ ನಾರ್ಮಲ್. ಲೈಕ್ ಹೇಗೆ ಸೆಕೆಂಡ್ ಹಾರ್ಟ್ ಬೀಟ್ ಬಂದಿದ್ದು ರಿಪೋರ್ಟ್ ಇತ್ತು ಅದೇ ಥರ. ಬಟ್ ಇಲ್ಲಿ ಬಂದು ಡಯಾಮೀಟರ್ ಗೆಸ್ಟೇಷನ್ ಸ್ಯಾಕ್ ಡಯಾಮೀಟರ್ 45.3 mm ಇತ್ತು. ಮೆಜರ್ಮೆಂಟ್ಸ್ ಬಂದು 22.5 ಇತ್ತು ಫೀಟಲ್ ಲೆಂತು. ನೆಕ್ಸ್ಟ್ ಬಂದು 9 weeks ಆಗಿತ್ತು ಅವಾಗ. ಇದು ನನಗೆ ಸ್ಟೊಮಕ್ ಪೇಯ್ನ್ ಬಂತಂತ ಹೋಗಿ ಚೆಕ್ ಮಾಡಿಸಿದಾಗ ಇದು ಆಗಿತ್ತು ಅಷ್ಟೇ. ಇದೆಲ್ಲ ನಾರ್ಮಲ್ ಇದೆ. ನೆಕ್ಸ್ಟ್ ನೋಡ್ಬೋದು ನೀವು, ಇದು ಬಂದು NT ಸ್ಕ್ಯಾನ್ ರಿಪೋರ್ಟು. ಫಸ್ಟು ಗೆಸ್ಟೇಷನ್ ಬಂದು ಸಿಂಗಲ್ ಇಂಟ್ರೈಟ್ರೈನ್ ಫಿಟಸ್, ಅಂದರೆ ಟ್ವಿನ್ಸ್ ಏನಲ್ಲ, ನಾರ್ಮಲ್ ಸಿಂಗಲ್ ಫಿಟಸ್ ನಂದು. ಪ್ರೆಸೆಂಟೇಷನ್ ಬಂದು ವೇರಿಯಬಲ್ ಇತ್ತು. ಸೊ ಅವಾಗ ಏನು ಹೇಳಿದ್ರು ಡಾಕ್ಟರ್ ಅಂದರೆ ಆ ಟೈಮಲ್ಲಿ ಬೇಬಿ ಮೂಮೆಂಟ್ ಇರುತ್ತೆ. ಸೊ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ಅದರಿಂದ ಪ್ರೆಸೆಂಟೇಷನ್ ಕರೆಕ್ಟಾಗಿ ಎಕ್ಸಾಕ್ಟ್ ಅವ್ರಿಗೆ ಹೇಳಲಿಕ್ಕಾಗಲ್ಲ. ಸೊ ಪ್ರೆಸೆಂಟೇಷನ್ ವೇರಿಯಬಲ್ ಇತ್ತು. ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಬಂದು 163 ಇತ್ತು ನನ್ನ ಪಾಪುದು. 163 BP/minute ಇತ್ತು, BPM ಇತ್ತು. ನೆಕ್ಸ್ಟ್ ಬಂದು ಇದೆಲ್ಲ ಫೀಟಲ್ ಮೆಷರ್ಮೆಂಟ್ಸು ಅಕಾರ್ಡಿಂಗ್ ಟು ದಟ್, ಅಂದರೆ NT ಸ್ಕ್ಯಾನ್ ವೈಸ್ ನಾನು ಕರೆಕ್ಟಾಗಿತ್ತು. ಇಲ್ಲಿ 13 weeks ಇತ್ತು. ಇದೆಲ್ಲ ನೇಸಲ್ ಬೋನು, NT ಸ್ಕ್ಯಾನ್ ಮೇಯ್ನೇ ಅದು. ನೇಸಲ್ ಬೋನು ಮತ್ತು ನ್ಯೂಕಲ್ ಟ್ರಾನ್ಸ್ಪರೆನ್ಸಿ ನೋಡ್ತಾರೆ, ಇದು ಮೆಷರ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಏನಾದ್ರು ಹೆಚ್ಚು ಕಮ್ಮಿ ಇತ್ತಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ. ಸೊ ನಾವು NT ಸ್ಕ್ಯಾನ್ ಇಂಪಾರ್ಟೆಂಟ್. ಇದು ಒಂದೊಂದು ಮಕ್ಳಿಗೆ ನೇಸಲ್ ಬೋನೇ ಆಬ್ಸೆಂಟ್ ಇರುತ್ತೆ. ಸೊ ಅದೆಲ್ಲ ನಾವು ಫಸ್ಟ್ NT ಸ್ಕ್ಯಾನ್ ಮಾಡಿಸೋದ್ರಿಂದ ಗೊತ್ತಾಗುತ್ತೆ. ಅನಾಮಲೀಸ್ ಅಂದರೆ ಯಾವುದೂ ಅನಾಮಲೀಸ್ ಇಲ್ಲ ಅಂತ ಹೇಳಿದ್ರು.
ಪ್ಲಾಸೆಂಟ ಬಂದು ಆ್ಯಂಟೀರಿಯಲ್ ವಾಲ್ ನಂದು. NT ಸ್ಕ್ಯಾನಲ್ಲಿ ಬಂದು ಪ್ಲಾಸೆಂಟ ಆ್ಯಂಟೀರಿಯಲ್ ವಾಲ್ ಇತ್ತು. ಇನ್ನೆಲ್ಲದರಲ್ಲೂ ಪೋಸ್ಟೀರಿಯರ್ ಇತ್ತು. ಆ್ಯಂಟೀರಿಯರ್ ವಾಲ್ ಫಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲ ಬಂದು ಪೋಸ್ಟೀರಿಯರ್. ನೆಕ್ಸ್ಟ್ ಎಲ್ಲ ನೋಡೋಣ. ಲಿಕ್ಕರ್ ಬಂದು ಅಡಿಕ್ವೇಟ್, ಅಂದರೆ ಇದು ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ಅಡಿಕ್ವೇಟ್ ಆಗಿತ್ತು. ಸರ್ವೈಕಲ್ ಲೆಂತ್ ಸಹ ನಾರ್ಮಲ್ ಇತ್ತು ನನಗೆ. ಮೆಟರ್ನಲ್ ಆರ್ಗನ್ಸ್ ಎಲ್ಲ ನಾರ್ಮಲ್ ಇದೆ. ಇಂಪ್ರೆಷನ್ ಬಂದು ಫೀಟಸ್ದು 13 ವೀಕ್ಸ್ 4 ಡೇಸು ವೇರಿಯಬಲ್ ಪ್ರೆಸೆಂಟೇಷನ್ ಇತ್ತು. ಅಂದರೆ ಯಾವುದೇ ಕಂಜನೆಟಲ್ ಅನಾಮಲೀಸ್ ಇಲ್ಲ ಅಂತ ಹೇಳಿದ್ರು ಗೆಸ್ಟೇಷನಲ್ ಏಜಲ್ಲಿ. ಆ ಸ್ಕ್ಯಾನ್ ಮಾಡಿದ ಟೈಮಲ್ಲಿ ಯಾವುದೋ ಅನಾಮಲೀಸ್ ಇಲ್ಲ ಅಂತ ಹೇಳಿದ್ರು. ಎಸ್ಟಿಮೇಟೆಡ್ ಫೀಟಲ್ ವೆಯ್ಟ್ ಬಂದು 58 ಗ್ರಾಮ್ಸ್ ಇತ್ತು ಅನಾಮಲಿ ಸ್ಕ್ಯಾನ್ NT ಸ್ಕ್ಯಾನಲ್ಲಿ. ನೋಡ್ಕೊಳ್ಳಿ, ಇದು ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್. ಇದು ಬಂದು ನೆಕ್ಸ್ಟ್ ನಂದು 5th ಮಂತ್ ಸ್ಕ್ಯಾನ್ ರಿಪೋರ್ಟು. ನೋಡ್ತಾ ಇರ್ಬೋದು, ಇಲ್ಲಿ ಡೇಟ್ ಬಂದು 22 ಫೆಬ್ರವರಿ ನಾನು ಚೆಕ್ ಮಾಡಿಸಿರೋದು. ನಂದು ಲಾಸ್ಟ್ ಪೀರಿಯಡ್ ಡೇಟ್ ಬಂದು 26 ಸೆಪ್ಟೆಂಬರ್, ಅಂದರೆ 9th ಮಂತಲ್ಲಿ, 9ನೇ ತಿಂಗಳಲ್ಲಿ 26th. ನೆಕ್ಸ್ಟು ಹಾರ್ಲಿ ಪ್ರೆಗ್ನೆನ್ಸಿ ಎಲ್ಲ ಚೆಕ್ ಮಾಡಿಸಿದ್ದು ನವೆಂಬರ್ ಮತ್ತು ಡಿಸೆಂಬರಲ್ಲಿ. ಇದು ಬಂದು NT ಸ್ಕ್ಯಾನ್ ಆದಮೇಲೆ 5th ಮಂತ್ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಬಂದು 22 ಫೆಬ್ರವರಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನನ್ನ ಪ್ರೆಸೆಂಟೇಷನ್ ಬಂದು ಸಫಾಲಿಕ್ ಇದೆ. ಇದೆಲ್ಲ ಬೇಬಿ ಮೆಷರ್ಮೆಂಟ್ಸು. ವೆಯ್ಟ್ ಬಂದು 400 ಗ್ರಾಮ್ಸ್ ಇತ್ತು. ಗೆಸ್ಟೇಷನ್ ಏಜ್ ಬಂದು 21 ವೀಕ್ಸ್. ಕರೆಸ್ಪಾಂಡ್ಸ್ ಟು ದಟ್ ಕರೆಕ್ಟಾಗಿತ್ತು. ಆ ಏಜಿಗೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಿತ್ತು. ಇಲ್ಲಿ ನೋಡ್ಬೋದು ಫೀಟಲ್ ಹೆಡ್, ಅನಾಮಲಿ ಸ್ಕ್ಯಾನಲ್ಲಿ ಫೀಟಲ್ ಹೆಡ್ ನೋಡ್ತಾರೆ, ಎಲ್ಲ ನಾರ್ಮಲ್ ಇದೆ. ನೆಕ್ ಫೇಸ್ ಎಲ್ಲ ನಾರ್ಮಲ್ ಇದೆ. ಥೊರಾಕ್ಸ್ ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಡಾರ್ಕಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ನಾರ್ಮಲ್ ನೋಡ್ಕೋಬೋದೆಲ್ಲ. ಇಲ್ಲಿ ಬಂದು ಹಾರ್ಟ್ ರೇಟ್ ಬಂದು 5th ಮಂತಲ್ಲಿ 141 ಇದೆ. ಅಬ್ಡೋಮೆನ್ ಎಲ್ಲ ನಾರ್ಮಲ್ ಇದೆ. ಫೀಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಸೀನ್ ಮತ್ತು ಫೀಟಲ್ ಮೂಮೆಂಟ್ ವೆಲ್ ಸೀನ್ ಅಂತ ಇದೆ. ಇದೆಲ್ಲ ಅವತ್ತು. ಮತ್ತು ಪ್ಲಾಸೆಂಟ ಬಂದು ಪೋಸ್ಟೀರಿಯರ್ ಅವೇ ಫ್ರಮ್ ದ ಇಂಟರ್ನಲ್ OS, ನೋ ಎವಿಡೆನ್ಸ್ ಆಫ್ ಪ್ಲಾಸೆಂಟಲ್ ಪ್ರೀವಿಯಾ ಅಂತ ಹೇಳಿದ್ದಾರೆ, ಅಂದರೆ 5th ಮಂತಲ್ಲಿ. ಆಮೇಲೆ ಇಂಪ್ರೆಷನು ಬೇಬಿ ಪ್ರೆಸೆಂಟೇಷನ್ ಯಾವುದಿತ್ತಂದರೆ ಪ್ಲಾಸೆಂಟ ಪೋಸ್ಟೀರಿಯರ್ ಇತ್ತು 5th ಮಂತಲ್ಲಿ. ನೆಕ್ಸ್ಟ್ ಸ್ಕ್ಯಾನಿಂಗ್ NT ಸ್ಕ್ಯಾನಲ್ಲಿ ಬಂದು ಪ್ಲಾಸೆಂಟ ಆ್ಯಂಟೀರಿಯರ್ ವಾಲ್ ಫಾರ್ಮಿಂಗ್ ಇತ್ತು. ನೋಡ್ಕೋಬೋದು ಇಲ್ಲಿ. ಇದು ಹಾರ್ಟ್ ರೇಟ್ ಬಂದು 163 ಇತ್ತು. ಇಲ್ಲಿ ನೋಡ್ಬೋದು ಆ್ಯಂಟೀರಿಯರ್ ವಾಲ್ ಇದೆ NT ಸ್ಕ್ಯಾನಲ್ಲಿ. ಇದು 5th ಮಂತಲ್ಲಿ ಪ್ಲಾಸೆಂಟ ಪೋಸ್ಟೀರಿಯರ್ ಅವೇ ಫ್ರಮ್ ದ ಇಂಟರ್ನಲ್ OS ಇದೆ. ಸಫಾಲಿಕ್ ಪ್ರೆಸೆಂಟೇಷನ್ ಇದೆ. ಇದರಲ್ಲಿ ವೇರಿಯಬಲ್ ಇತ್ತು NT ಸ್ಕ್ಯಾನಲ್ಲಿ. ನೋಡ್ಕೋಬೋದು. ಹಾರ್ಟ್ ರೇಟ್ ಬಂದು ಇದರಲ್ಲಿ 141 ಇದೆ, ಇದರಲ್ಲಿ 163 ಇದೆ NT ಸ್ಕ್ಯಾನಲ್ಲಿ. ಆಯಿತು. ನೆಕ್ಸ್ಟ್ ಇದು 7th ಮಂತು. ಇದು 7th ಮಂತಲ್ಲಿ ಬಂದು ಸಫಾಲಿಕೆ ಇದೆ. 5th ಮಂತು ಮತ್ತು 7th ಮಂತಲ್ಲಿ ಸಫಾಲಿಕ್ ಪ್ರೆಸೆಂಟೇಷನ್ ಇದೆ. ಇದೆಲ್ಲ ಫೀಟಲ್ ಮೆಷರ್ಮೆಂಟ್ಸು. ವೆಯ್ಟ್ ಬಂದು 5th ಮಂತಲ್ಲಿ 400 ಗ್ರಾಮ್ಸ್ ಇತ್ತು. ನೋಡ್ಕೋಬೋದು ಇಲ್ಲಿ ನೀವು, 400 ಗ್ರಾಮ್ಸ್ ಇತ್ತು 5th ಮಂತ್ ಅನಾಮಲಿ ಸ್ಕ್ಯಾನಲ್ಲಿ. ನೆಕ್ಸ್ಟ್ 7th ಮಂತಲ್ಲಿ 1 kg 286 ಗ್ರಾಮ್ಸ್ ಇತ್ತು. ಎಲ್ಲ ನಾರ್ಮಲ್, ಡೆವಲಪ್ಮೆಂಟ್ ಎಲ್ಲ ನಾರ್ಮಲ್ ಇತ್ತು. ಇದು ಅಷ್ಟೇ ಸಫಾಲಿಕ್ ಪ್ರೆಸೆಂಟೇಷನ್, ಎವ್ರಿಥಿಂಗ್ ಇಸ್ ನಾರ್ಮಲ್. ಪೋಸ್ಟೀರಿಯರ್ ಪ್ಲಾಸೆಂಟ ಬಂದು ಪೋಸ್ಟೀರಿಯರ್ ಇತ್ತು. 5th ಮಂತ್ 7th ಮಂತಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. 5th ಮತ್ತು 7th ಅಲ್ಲಿ ಪ್ಲಾಸೆಂಟ ಪೋಸ್ಟೀರಿಯರ್ ಅಪ್ಪರು ಪ್ರೆಸೆಂಟೇಷನ್ ಬಂದು ಸಫಾಲಿಕ್ಕು. ಹಾರ್ಟ್ ರೇಟ್ ಎಲ್ಲಿದೆ, ಇಲ್ಲಿ ಫೀಟಲ್ ಹಾರ್ಟ್ ರೇಟ್ ಎಕ್ಸಾಕ್ಟಾಗಿ ಹೇಳಿಲ್ಲ, ಜಸ್ಟ್ ಆಕ್ಟಿವಿಟಿ ಸೀನ್ ಅಂತ ಹೇಳಿದ್ದಾರೆ ಅಷ್ಟೇ. ನೋಡ್ಕೋಬೋದು. ಇದು 7th ಮಂತ್. ಇದು ಬಂದು ನಂದು ಲಾಸ್ಟ್ 9th ಮಂತ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟು. ಇದು ವಿಡಿಯೋ ರಿಪೋರ್ಟ್ ಇರಲಿಲ್ಲ, ಸೊ ಮೊಬೈಲಲ್ಲಿ ಇದ್ದಿದ್ದನ್ನು ಹಾಕಿದ್ದೀನಿ. ಕ್ಲಿಯರ್ ಇಲ್ಲ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ಬಂದು ಸಿಂಗಲ್ ಲೈವ್ ಫೀಟಸ್ ವಿತ್ ಸಫಾಲಿಕ್ ಪ್ರೆಸೆಂಟೇಷನ್. ನೆಕ್ಸ್ಟ್ ಬಂದು
ಪ್ಲಾಸೆಂಟಾ ಪೋಸ್ಟೀರಿಯರು. ಲಿಕ್ವಿಡು ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು 14 ಸೆಂಟಿಮೀಟರ್ ಇತ್ತು, ಅಂದರೆ ನಾರ್ಮಲ್ ಇತ್ತು. ನೆಕ್ಸ್ಟ್ ಫೀಟಲ್ ಹಾರ್ಟ್ ರೇಟ್ ಬಂದು 155 BP ಪರ್ ಮಿನಿಟ್ ಇತ್ತು. ಇದು ಮತ್ತು ಬೇಬಿ ವೆಯ್ಟ್ ಬಂದು 9th ಮಂತಲ್ಲಿ 3.145 kg ಇತ್ತು. ಮತ್ತು ಇನ್ನೇನೆಂದರೆ ನಂದು ಸಿಮ್ಟಮ್ಸ್ ಬಂದು ಯಾವುದೇ ರೀತಿ ಏನು ಸಿಮ್ಟಮ್ಸ್ ಇರಲಿಲ್ಲ. ಫಸ್ಟ್ 2 ಮಂತ್ಸ್ ಅಂದರೆ 2 ಕಂಪ್ಲೀಟಾಗಿ 3 ಮಂತ್ಸ್ವರೆಗೂ ಸ್ವಲ್ಪ ವಾಮಿಟಿಂಗ್ ಇತ್ತು, ಅಷ್ಟು ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. 7th ಮಂತಿಂದ ಸ್ವಲ್ಪ ಬ್ಯಾಕ್ ಪೇಯ್ನ್ ಶುರುವಾಯಿತು, ಅಷ್ಟೇ. ಇನ್ಯಾವುದೇ ಏನೇ ಸಿಮ್ಟಮ್, ಆರಾಮಾಗಿದೆ. 9th ಮಂತಿಗೆ ಬೀಳೋವರೆಗೂ 9th ಮಂತಿಂದ ಸ್ವಲ್ಪ ಎದೊಳೋದು ಕೂತ್ಕೊಳ್ಳೋದು ಕಷ್ಟ ಆಯ್ತು ಬಿಟ್ಟರೆ ಅಲ್ಲಿವರೆಗೂ ಆರಾಮಾಗಿದ್ದೆ. ಸೊ ಯಾವುದೇ ಏನೇ ಆ ಥರ ಕ್ರ್ಯಾವಿಂಗ್ಸು ಏನೂ ಇರಲಿಲ್ಲ. ಒಂದು ಓವರಾಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹೇಳಬೇಕಂದ್ರೆ ಫೀಟಲ್ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಪ್ರೆಸೆಂಟೇಷನ್ ಆಫ್ಟರ್ 5th ಮಂತ್ ಸೆಫಾಲಿಕ್ ಪ್ರೆಸೆಂಟೇಷನ್ ಕಾನ್ಸ್ಟೆಂಟಾಗಿತ್ತು. ನೆಕ್ಸ್ಟು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್. ಹಾರ್ಟ್ ರೇಟ್ ಬಂದು ಫ್ರಮ್ ದ 5th ಮಂತ್ ಫ್ರಮ್ ದಿ ಬಿಗಿನಿಂಗ್ 140 ಮೇಲೆ ಇದೆ, ಯಾವತ್ತೂ 140 ಒಳಗೆ ಹೋಗಿಲ್ಲ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.